ಟೆಕ್ಕಿ ಟಾರ್ಗೆಟ್ ಅನ್ನು ಮಾಡ್ಕೊಂಡಿದ್ದಾರೆ. ಸಾವಿಗೆ ಮುನ್ನ ದಿನ ಟೆಕ್ಕಿ ಟಾರ್ಗೆಟು. ವೃತ್ತಿಗೆ ಸಂಬಂಧಿಸಿದ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡಿದ್ದಾನೆ ಟೆಕ್ಕಿ. ಆತ್ಮಹತ್ಯೆಗೂ ಮುನ್ನ ಮನೆಯ ಬಾಗಿಲಿಗೆ ಲೆಟರ್ ಅನ್ನು ಇಟ್ಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 1.5 ಗಂಟೆಯ ವಿಡಿಯೋ, 40 ಪುಟಗಳ ಡೆತ್ ನೋಟ್ ಅನ್ನು ಬರೆದಿದ್ದಾನೆ ಈ ಟೆಕ್ಕಿ. ಎಷ್ಟು ರೋಸಿ ಹೋಗಿರಬೇಕು ಅಂತ ಈ ಟೆಕ್ಕಿ. ಈ ಪರಿಸ್ಥಿತಿಗೆ ಅಷ್ಟೊಂದು ಸಮಸ್ಯೆ ಆಗುವಂಥದ್ದಾದರೆ ಡೈವರ್ಸ್ ಕೊಟ್ಬಿಡಬೇಕಾಗಿತ್ತು. ಬಟ್ ಡೈವರ್ಸ್ ಕೊಡುವಂಥ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ವೇನೋ. ಅಲ್ಲಿ ಕಿರುಕುಳವನ್ನು ಕೊಟ್ಟಿದ್ದಾರೆ. 9 ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿದ್ದಾರೆ. ವರದಕ್ಷಿಣೆ ಕಿರುಕುಳ, ಸೊ ಹೀಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟಿರೋದು, ಹಲ್ಲೆಯನ್ನು ಮಾಡಿರುವಂಥದ್ದು, ಇಂತಹ ಕೇಸ್ಗಳನ್ನು ಹಾಕಿ ಉತ್ತರ ಪ್ರದೇಶ ಕೋರ್ಟಿಗೆ ಹಾಜರಾಗೋ ರೀತಿಯಲ್ಲಿ ನೋಡ್ಕೊಂಡಿದ್ರು. ಇದೆಲ್ಲವೂ ಕೂಡ ಸೆಟಲ್ಮೆಂಟ್ ಆಗಬೇಕು ಅಂತಂದರೆ 3 ಕೋಟಿ ಕೊಡು ಅಂತ ಕೇಳಿದ್ರಂತೆ. ತನ್ನ ಮಗನನ್ನು ನೋಡೋಕ್ಕೂ ಕೂಡ 30-40 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತಂತೆ. ಎಂಥ ಪರಿಸ್ಥಿತಿ ಇದು. ಇಂಥ ಅನೇಕ ಕೇಸ್ಗಳಿದೆ. ಸೊ ಡಿಸೆಂಬರ್ 6ನೇ ತಾರೀಕಿಗೆ ಕಂಪ್ನಿ ಕೆಲಸ ಮುಗಿಸ್ಬೇಕು ಅನ್ನುವಂಥದ್ದನ್ನು ಟಾರ್ಗೆಟ್ ಇಟ್ಕೊಳ್ತಾರೆ. ಅತುಲ್ ಸುಭಾಷ್ ಮೃತಪಟ್ಟಂತಹ ಟೆಕ್ಕಿ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಬೇಕು, ಇವೆಲ್ಲವನ್ನು ಕೂಡ ಇಟ್ಕೊಳ್ಳೋದು. ಕಂಪನಿ ಕೆಲಸ ಮುಗಿಸ್ಬೇಕು, ಹಣಕಾಸು ಸುರಕ್ಷಿತವಾಗಿಡೋದು, ಮುಖ್ಯವಾದ ದಾಖಲೆಯನ್ನು ಪ್ಯಾಕ್ ಮಾಡಬೇಕು, ಇಂಥವನ್ನೆಲ್ಲ ಟಾರ್ಗೆಟನ್ನು ಇಟ್ಕೊಂಡು ಅವುಗಳನ್ನೆಲ್ಲ ಮುಗಿಸ್ತಾರೆ. ಕಂಪ್ನಿ ಕೆಲಸ ಮುಗಿಸ್ಕೊಂಡು, ಕಾನೂನು ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು, ದಾಖಲೆಗಳನ್ನು ಎಲ್ಲೆಲ್ಲಿ ಪ್ಯಾಕ್ ಮಾಡಿಡಬೇಕು ಅಲ್ಲೆಲ್ಲ ಪ್ಯಾಕ್ ಮಾಡಿಟ್ಟು ಆಮೇಲೆ ಈ ನಿರ್ಧಾರಕ್ಕೆ ಬರ್ತಾರೆ. 1.5 ಗಂಟೆಯ ವಿಡಿಯೋ ಮಾಡ್ತಾರೆ, 40 ಪುಟಗಳ ಡೆತ್ ನೋಟನ್ನು ಬರೆದಿಡ್ತಾರೆ. ಮುಖ್ಯವಾದ ದಾಖಲೆಯನ್ನು ಪ್ಯಾಕ್ ಮಾಡಬೇಕು. ಅತುಲ್ ಸುಭಾಷ್ ಮೃತ ಟೆಕ್ಕಿ ಡಿಸೆಂಬರ್ 7ನೇ ತಾರೀಕಿಗೆ ಮತ್ತೊಂದು ಟಾರ್ಗೆಟನ್ನು ಇಟ್ಕೊಳ್ತಾರೆ. ಡೆತ್ ನೋಟ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ಡೆತ್ ನೋಟ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ಮೊಬೈಲ್ ಫೋನ್ ಫಿಂಗರ್ ಪ್ರಿಂಟ್, ಫೇಸ್ ರೆಕಗ್ನಿಷನ್ ತೆಗೆಯಬೇಕು ಅಂತ ಹೇಳಿ. ಕಾರಣ ಮೊಬೈಲ್ ನಿಮಗೆ ಸಿಕ್ಕ ತಕ್ಷಣ ಅದರಲ್ಲಿ ಏನಾಗಿದೆ ಏನಿಲ್ಲ ಅನ್ನುವಂಥದ್ದು ಗೊತ್ತಾಗಬೇಕಲ್ಲ. ಪಾಸ್ವರ್ಡ್ ಇಟ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಆತ್ಮಹತ್ಯೆ ಮಾಡಿಕೊಳ್ಳಲು ಕುಣಿಕೆಯನ್ನು ರೆಡಿ ಮಾಡಿಕೊಳ್ಬೇಕು. ಇವೆಲ್ಲವನ್ನು ಮುಂಚಿತವಾಗಿಯೇ ಟಾರ್ಗೆಟ್ ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳೋಕೆ. ಲ್ಯಾಪ್ಟಾಪ್, ಚಾರ್ಜರ್, ID ಕಾರ್ಡ್ ಕಂಪನಿಗೆ ಕೊಡಬೇಕು. ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಮೇಲ್ ಮಾಡಬೇಕು. ಎಲ್ಲವನ್ನು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಪೇಮೆಂಟ್ಗಳನ್ನು ಕೂಡ ಪೂರ್ಣಗೊಳಿಸಬೇಕು ಅಂತ ಹೇಳಿ. ಅಂದರೆ ಯಾರ್ದು ಕೂಡ ಋಣವನ್ನು ಇಟ್ಕೊಂಡು ಹೋಗಬಾರ್ದು. ನಾನು ಇಂಥದ್ದು ಬಾಕಿ ಉಳಿತು ಅನ್ನೋ ರೀತಿಯಲ್ಲಿ ಇರಬಾರ್ದು. ಎಲ್ಲವನ್ನ ಕೂಡ ಇತ್ಯರ್ಥ ಮಾಡಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡೇ ಇಟ್ಕೊಂಡಿದ್ರು. ಡಿಸೆಂಬರ್ 6 ಒಂದು, ಡಿಸೆಂಬರ್ 7ನೇ ತಾರೀಕಿಗೆ ಒಂದು, ಡಿಸೆಂಬರ್ 8ನೇ ತಾರೀಕಿಗೆ ಮತ್ತೊಂದು ಟಾರ್ಗೆಟು. ಅಲ್ಲೇನು ಅಂತಂದರೆ ಸ್ನಾನ ಮಾಡಬೇಕು, ಬಾಗಿಲು ತೆರೆದಿಟ್ಟು ಗೇಟ್ ಲಾಕ್ ಮಾಡಬೇಕು. ಬಾಗಿಲನ್ನು ತೆರೆದಿಟ್ಟು ಗೇಟನ್ನು ಲಾಕ್ ಮಾಡಬೇಕು. 108 ಬಾರಿ ಶಿವನ ಸ್ಮರಣೆ ಮಾಡಬೇಕು. 108 ಬಾರಿ ಶಿವನ ಸ್ಮರಣೆ ಮಾಡಬೇಕು. ಕಾರ್, ಬೈಕ್ ಕೀ ಫ್ರಿಡ್ಜ್ ಮೇಲೆ ಇಡಬೇಕು. ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ರಿ ಪಾಪ ಇವನು. ಕೊಠಡಿಯ ಕೀಯನ್ನು ಫ್ರಿಡ್ಜ್ ಮೇಲೆ ಇಡಬೇಕು. ಅಲ್ಲೋಯ್ತು ಇಲ್ಲೋಯ್ತು ಅಂತ ಹುಡುಕದೆ ಒದ್ದಾಡಬಾರ್ದಲ್ವ, ಅದಕ್ಕೆ ಎಲ್ಲವೂ ಕೂಡ. ಡೆತ್ ನೋಟ್ ಟೇಬಲ್ ಮೇಲೆ ಇಡಬೇಕು, ಅದಕ್ಕೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿರೋದು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಮೇಲನ್ನು ಕೂಡ ಕಳುಹಿಸಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೂ ಕೂಡ, ಸ್ಥಳೀಯ ಕೋರ್ಟ್ಗೂ ಕೂಡ ಒಂದು ಕಾಪಿಯನ್ನು ಕಳುಹಿಸಬೇಕು. ಡೆತ್ ನೋಟ್ ವಿಡಿಯೋ ಕೋರ್ಟ್ಗೆ ಕಳುಹಿಸಬೇಕಾದ ಮೇಲನ್ನು ಅಪ್ಲೋಡ್ ಮಾಡಬೇಕು. ಕಚೇರಿಗೆ ಕಳುಹಿಸಬೇಕಾದ ಮೇಲನ್ನು ಕೂಡ ಕಳುಹಿಸಬೇಕು. ವಕೀಲರಿಗೆ ಮೆಸೇಜನ್ನು ಕಳುಹಿಸಬೇಕು. ಕುಟುಂಬಸ್ಥರಿಗೂ ಕೂಡ ಮೆಸೇಜನ್ನು ಕಳುಹಿಸಬೇಕು. ನನ್ನನ್ನು ಕೊನೆಗೊಳಿಸಿಕೊಳ್ಳುತ್ತಿದ್ದೇನೆ ಅಂತ ಕೊನೆಯದಾಗಿ ಟೆಕ್ಕಿ ಹೇಳಿಕೊಳ್ತಾರೆ. ಡಿಸೆಂಬರ್ 6, ಡಿಸೆಂಬರ್ 7, ಡಿಸೆಂಬರ್ 8ನೇ ತಾರೀಕಿಗೆ ಯಾವ ರೀತಿಯಾದಂಥ ಮಾನಸಿಕ ಕಿರುಕುಳವನ್ನು ಕೊಟ್ಟಿರಬೇಕು ಅಂತ. ಒಂದೇ ಕಡೆಯಿಂದ ಚಪ್ಪಾಳೆ ಆಗಿದೆಯಾ, ಆ ಕಡೆಯಿಂದನೂ ಬರೀ ಆ ಕಡೆಯಿಂದ ಆಗಿದೆಯಾ, ಈ ಕಡೆಯಿಂದನೂ ಇದೆಯಾ, ತನಿಖೆ ಆಗಬೇಕು. ಬಟ್ 40 ಪುಟಗಳ ಡೆತ್ ನೋಟ್ ಬರೆದಿಟ್ಟು 1.5 ಗಂಟೆ ವಿಡಿಯೋ ಮಾಡ್ತಾರೆ ಅಂತಂದರೆ ಹೊಂದಾಣಿಕೆ ಇರಲಿಲ್ವಾ, ಅಥವಾ ಇನ್ನೇನಾದರೂ ಸಮಸ್ಯೆಗಳಾಯ್ತಾ, ದುಡ್ಡಿನ ವಿಚಾರ ಆಯ್ತಾ, ಅದನ್ನು ಮೀರಿ ಇನ್ನೇನಾದರೂ ಸಮಸ್ಯೆಗಳಾಗಿತ್ತಾ, ಬಹಳ ಆಶ್ಚರ್ಯವನ್ನು ತಂದಿಡ್ತಾ ಇರುವಂಥದ್ದು. ಅಷ್ಟೇ ಸಮಾಜದಲ್ಲಿ ಹೇಗೆಲ್ಲ ನಡೆಯುತ್ತೆ ಘಟನೆಗಳು ಅನ್ನೋದಕ್ಕೆ ಇದೊಂದು ಕಾಣಿಸ್ತಾ ಇದೆ. ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಗವಿನಾಗಮಂಗಲನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಅನೇಕ ಇಂತಹ ಪ್ರಕರಣಗಳನ್ನು ನಿಮ್ಮ ವರದಿಗಾರಿಕೆಯಲ್ಲೂ ಕೂಡ ನೋಡಿರ್ತೀರ ಕ್ರೈಮ್ನಲ್ಲಿ. ಬಟ್ ಇದು ಸ್ವಲ್ಪ ತುಂಬ ಡಿಫ್ರೆಂಟ್ ಆಗಿ ನಿಂತ್ಕೊಳ್ತಾ ಇದೆ. 1.5 ಗಂಟೆಯ ವಿಡಿಯೋವನ್ನು ಮಾಡಿಟ್ಕೊಳ್ತಾರೆ. ತುಂಬ ತಾಳ್ಮೆಯಿಂದ ಎಲ್ಲ
ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ತಾರೆ. 40 ಪುಟಗಳ ಡೆತ್ ನೋಟ್ ಬರೀತಾರೆ ಅಂತಂದರೆ ಇನ್ನೇನು ಇಲ್ಲ, ನನಗೆ ಸಾಕು, ನನಗೆ ಮುಗಿದೋಗ್ಬಿಟ್ಟಿದೆ ಅನ್ನುವಂಥ ಜೀವನದ ಬಗ್ಗೆ ಅಷ್ಟೊಂದು ಜಿಗುಪ್ಸೆಯನ್ನು ಹೊಂದ್ಬಿಟ್ಟು ಇತ್ಯರ್ಥವನ್ನು ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ ಇದು. ಅರುಣ್, ಡಿಸೆಂಬರ್ 9ನೇ ತಾರೀಕು ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಅದಕ್ಕೂ ಮೊದಲು ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದಕ್ಕೂ ಮೊದಲು ಯಾವೆಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸ್ಬೇಕು ಅದರ ಟಾರ್ಗೆಟನ್ನು ಆತ ಇಟ್ಕೊಂಡಿದ್ದ. ಅಂದರೆ 6ನೇ ತಾರೀಕು ನಾನು ಯಾವ ಕೆಲಸಗಳನ್ನು ಮುಗಿಸ್ಬೇಕು, 7ನೇ ತಾರೀಕು, 8ನೇ ತಾರೀಕು, ಹೀಗೆ 3 ದಿನಗಳಲ್ಲೂ ಕೂಡ ಆ ಕೆಲಸ ಕಾರ್ಯಗಳನ್ನು ಮುಗಿಸುವ ಕೆಲಸವನ್ನು ಆತ ಮಾಡಿದ್ದ. ಅಂದರೆ ಆತ ಬರೆದಂತಹ ಡೆತ್ ನೋಟು ಯಾರ್ಯಾರಿಗೆ ತಲುಪಬೇಕು, ಅದ್ರ ಜೊತೆಗೆ ಆತ ಮಾಡಿದಂತಹ ವಿಡಿಯೋ ಯಾರ್ಯಾರಿಗೆ ತಲುಪಬೇಕು, ಆ ವಿಡಿಯೋವನ್ನು ಒಂದು NGOಗೆ ಕಳಿಸುವ ಕೆಲಸವನ್ನು ಕೂಡ ಮಾಡಿದ್ದ. ಸಾಧ್ಯವಾದರೆ ನನ್ನ ಕುಟುಂಬಕ್ಕೆ ಸಹಾಯ ಮಾಡಿ ಅನ್ನೋ ಮಟ್ಟಿಗೆ ಒಂದು ಅಕ್ಷರವನ್ನು ಕೂಡ ಆತ ಬರೆದಿದ್ದ. ವಿಡಿಯೋದಲ್ಲಿ ಹೇಳುವ ಕೆಲಸವನ್ನು ಕೂಡ ಆತ ಮಾಡಿದ್ದಾನೆ. ಅಲ್ಲಿಗೆ ಆತ ನನ್ನ ಆತ್ಮಹತ್ಯೆಗೆ ಕಾರಣರಾದಂಥವರ ಮೇಲೆ ಕ್ರಮ ಆಗಬೇಕು, ಹೀಗಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಈ ನನ್ನ ವಿಡಿಯೋ ಮತ್ತು ನಾನು ಬರೆದಿರ್ತಕ್ಕಂಥ ಡೆತ್ ನೋಟ್ನ ಪ್ರತಿ ತಲುಪಬೇಕು, ಲೋಕಲ್ ಕೋರ್ಟ್ಗೂ ಕೂಡ ತಲುಪಬೇಕು. ಈ ನಿಟ್ಟಿನಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಆತ ಮಾಡಿಕೊಂಡಿದ್ದ. ಹೇಳಿ ಕೇಳಿ ಆತ ಟೆಕ್ಕಿ ಮತ್ತು ಟೆಕ್ನಾಲಜಿಯಲ್ಲಿ ಒಂದಷ್ಟು ಸಾಕಷ್ಟು ತಿಳ್ಕೊಂಡಿದ್ದ. ಹೇಗೆಲ್ಲ ಆ ಟೆಕ್ನಾಲಜಿ ಉಪಯೋಗಕ್ಕೆ ಬರುತ್ತೆ, ಪ್ರತಿದಿನ ಅದರಲ್ಲೇ ಕೆಲಸವನ್ನು ಮಾಡುವಂಥವರು. ಹೀಗಾಗಿ ಅದು ಟ್ವಿಟ್ಟರ್ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಆತನ ಸ್ನೇಹಿತರಿಗೆ ಎಲ್ಲ ಕಡೆ ಮೆಸೇಜನ್ನು ಪಾಸ್ ಆಗುವಂತೆ ಕೂಡ ಮಾಡಿದ್ದ. ಕೊನೆಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಆತ್ಮಹತ್ಯೆಗೂ ಮೊದಲು ಒಂದು ಟ್ಯಾಗನ್ನು ನೇತಾಕೊಂಡಿದ್ದ, ಒಂದು ಬೋರ್ಡು, ಅದು ಜಸ್ಟಿಸ್ ಈಸ್ ಡ್ಯೂ ಅಂತೇಳಿ, ಅಂದರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತೇಳಿ. ಅಲ್ಲಿಗೆ ಆತ ಮಾನಸಿಕವಾಗಿ ಜರ್ಜರಿತನಾಗಿ ಹೋಗಿದ್ದ. ಕಾರಣ ಹೆಂಡತಿ ಮತ್ತು ಆಕೆಯ ಮನೆಯವರು ಕೊಟ್ಟಂತಹ ಕಿರುಕುಳ, ಆತನ ಮೇಲೆ ಹಾಕಿದಂತಹ ವರದಕ್ಷಿಣೆ ಕೇಸು, ಇದರ ಸಂಬಂಧ ಕೋರ್ಟ್ಗೆ ಅಲೆದು ಆತ ಸುಸ್ತಾಗಿ ಕೊನೆಗೆ ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಟೆಕ್ಕಿ ಇನ್ನೂ ಕೂಡ ಆತನಿಗೆ 32-33 ವರ್ಷದ ಜೀವನ, ಒಳ್ಳೆ ಸಂಬಳ ಇತ್ತು. ಅಟ್ಲೀಸ್ಟು ಕೋರ್ಟ್ನಲ್ಲಿ ಏನಾಗುತ್ತೋ, ಕೋರ್ಟ್ ಇದ್ದಂತಹ ಸಂದರ್ಭದಲ್ಲಿ ಹೋಗಿ ಬಂದಿದ್ರೆ ಕೋರ್ಟ್ನಲ್ಲಿ ಯಾವ ತೀರ್ಮಾನ ಆಗಿತ್ತೋ ಅದನ್ನು ಮುಂದೆ ನೋಡ್ಕೊಳ್ಬೋದಿತ್ತು. ಆದರೆ ಅದನ್ನು ಆತನಿಂದ ಸಹಿಸ್ಕೊಳ್ಳೋದಕ್ಕಾಗಿಲ್ಲ ಆ ಟಾರ್ಚರು. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಹಿಯರಿಂಗ್ ಇದ್ದಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಬೆಂಗಳೂರಿನಿಂದ ಉತ್ತರ ಪ್ರದೇಶಕ್ಕೆ ಹೋಗೋದಕ್ಕೆ 3 ದಿನ ಬೇಕು, ಬರೋದಕ್ಕೆ 3 ದಿನ ಬೇಕು. ಹೀಗಾಗಿ ಒಂದು ರೀತಿ ಮಾನಸಿಕವಾಗಿ ಜರ್ಜರಿತನಾಗೋಗಿದ್ದ. ಹೀಗಾಗಿಯೇ ಈ ಜೀವನ ಸಾಕು, ನನಗೆ ತೊಂದರೆ ಕೊಟ್ಟಂಥವ್ರು, ಕಿರುಕುಳ ಕೊಟ್ಟಂಥವ್ರಿಗೆ ಕ್ರಮ ಆಗಬೇಕು, ಅವರಿಗೆ ಕಾನೂನಿನ ಶಿಕ್ಷೆ ಆಗಬೇಕು ಅನ್ನೋದು ಈತನ ಉದ್ದೇಶ. ಹೀಗಾಗಿಯೇ ಡೆತ್ ನೋಟನ್ನು ಬರೆದಿಟ್ಟಿದ್ದಾನೆ. ಅದ್ರ ಜೊತೆಗೆ ವಿಡಿಯೋವನ್ನು ಕೂಡ ಮಾಡಿದ್ದಾನೆ. ಎಲ್ಲೆಲ್ಲಿ ಏನೇನಿದೆ ಅದೆಲ್ಲವನ್ನು ಕೂಡ ಒಂದಷ್ಟು ಸ್ಟಿಕ್ಕರ್ಗಳನ್ನು, ಅಂದರೆ ಒಂದು ಪ್ರಿಂಟನ್ನು ತೆಗೆದಿದ್ದಾನೆ. ಪ್ರಿಂಟ್ ತೆಗೆದು ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅನ್ನೋದನ್ನು ಆ ಗೋಡೆಗೆ ಮತ್ತು ಬಾಗಿಲಿಗೆ ಅಂಟಿಸುವ ಕೆಲಸವನ್ನು ಕೂಡ ಆತ ಮಾಡಿದ್ದಾನೆ. ಹೀಗಾಗಿ ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಮಾರತಳ್ಳಿ ಪೊಲೀಸರು ಈ ಸಂಬಂಧ ಒಂದಷ್ಟು ತನಿಖೆಯನ್ನು ನಡೆಸ್ತಿದ್ದಾರೆ. ಈ ಹಿಂದೆ ನಾವು ಕೂಡ ನಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಅನ್ಯಾಚುರಲ್ ಡೆತ್ಗಳನ್ನು ನೋಡಿದ್ದೀವಿ. ಆದರೆ ಇದು ಒಂದು ರೀತಿ ವಿಶಿಷ್ಟವಾಗಿ ಕಾಣಿಸ್ತಿದೆ. ಕಾರಣ ಇಷ್ಟೇ, ಈತ ಟೆಕ್ಕಿ ಮುಂದೆ ಏನಾಗಬಹುದು, ನನ್ನ ಸಾವಿಗೆ ನ್ಯಾಯ ಸಿಗಬೇಕು ಅಂದರೆ ನಾನು ಏನು ಮಾಡಬೇಕು ಅನ್ನೋ ಮಟ್ಟಿಗೆ ಆತ ಒಂದಷ್ಟು ಬುದ್ಧಿಯನ್ನು ಉಪಯೋಗಿಸಿ ಆತ ನ್ಯಾಯಕ್ಕಾಗಿ ಈ ರೀತಿಯಾದಂತಹ ಒಂದು ಶಿಕ್ಷೆಯನ್ನು ತನಗೆ ತಾನೇ ಕೊಟ್ಕೊಂಡಿದ್ದಾನೆ ಮತ್ತು ನ್ಯಾಯಕ್ಕಾಗಿ ಈ ರೀತಿಯಾಗಿ ಆಗ್ರಹಪಡಿಸುವ ಕೆಲಸವನ್ನು ಮಾಡಿದ್ದಾನೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ, ಕೋರ್ಟ್ಗಳು ಕೂಡ ಇಂತಹ ಪ್ರಕರಣಗಳನ್ನು ಬೇಗ ಇತ್ಯರ್ಥ ಮಾಡಬೇಕು ಅನ್ನೋದೊಂದು ಪಾಠವೂ ಕೂಡ ಇದೆ. ಕೋರ್ಟ್ಗಳು ತಡ ಮಾಡ್ತಾ ಹೋದಷ್ಟು ಏನಾಗುತ್ತೆ, ಮಾನಸಿಕವಾಗಿ ಯಾವ ರೀತಿಯಾಗಿ ಹಿಂಸೆಯನ್ನು ಅನುಭವಿಸಬೇಕಾಗತ್ತೆ ಹೆಂಡತಿನೋ ಅಥವಾ ಗಂಡನೋ, ಆದಷ್ಟು ಬೇಗ ಇಂಥ ಪ್ರಕರಣಗಳನ್ನು ಇತ್ಯರ್ಥ ಮಾಡಿ ಮಾನ್ಯ ನ್ಯಾಯಾಲಯಗಳು. ಇನ್ನು ಉತ್ತರ ಪ್ರದೇಶದ ಟೆಕ್ಕಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. FIR ಕೂಡ ದಾಖಲಾಗಿರುವಂಥದ್ದು. ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಘಟನೆಯ ಸಂಬಂಧ 4 ವಿರುದ್ಧ FIR ದಾಖಲಾಗಿರುವಂಥದ್ದು. ಮೃತನ ಸಹೋದರ ವಿಕಾಸ್ ಕುಮಾರ್ ಕೊಟ್ಟಂತಹ ದೂರಿನ ಅಡಿಯಲ್ಲಿ FIR ಅನ್ನು ದಾಖಲಿಸಿಕೊಂಡಿದ್ದಾರೆ. ಟೆಕ್ಕಿ ಪತ್ನಿ ನಿಖಿತಾ, ಅತ್ತೆ ನಿಶಾ ಸಿಂಘಾನಿಯಾ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ. ಬಾಮೈದ ಅನುರಾಗ್ ಸಿಂಘಾನಿಯಾ ಸುಳ್ಳು ಕೇಸನ್ನು ಹಾಕಿದ್ದಾರೆ ಅನ್ನುವಂತಹ ಆರೋಪ. FIRನಲ್ಲಿ ಹಲವು ಸ್ಫೋಟಕ ವಿಚಾರಗಳು ಕೂಡ ಬಹಿರಂಗ ಆಗಿರುವಂಥದ್ದು. ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಬರೆದಿಟ್ಟಂತಹ ಡೆತ್ ನೋಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ 4 ವಿರುದ್ಧ FIR ದಾಖಲಾಗಿದೆ. ಮೃತನ ಸಹೋದರ ವಿಕಾಸ್ ಕುಮಾರ್ ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯ FIR ದಾಖಲಾಗಿದೆ. ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಟೆಕ್ಕಿಯ ವಿರುದ್ಧ 9 ಕೇಸ್ಗಳು ದಾಖಲಾಗಿತ್ತು. ವರದಕ್ಷಿಣೆ ಸೇರಿದಂತೆ ಹಲವು ಕೇಸ್ಗಳಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಹಾಗಾದರೆ FIRನಲ್ಲಿ ಯಾರ್ಯಾರ ಹೆಸರಿದೆ,
ಟೆಕ್ಕಿ ಸೂಸೈಡ್, 4 ವಿರುದ್ಧ FIR ದಾಖಲಾಗಿದೆ. ಈ ಪ್ರಕರಣದಲ್ಲಿ A1 ನಿಖಿತಾ ಸಿಂಘಾನಿಯಾ ಇವರು ಟೆಕ್ಕಿ ಪತ್ನಿ, ಅದರ ಜೊತೆಗೇನೆ A2 ಆರೋಪಿ ಇದರಲ್ಲಿ ನಿಶಾ ಸಿಂಘಾನಿಯಾ, ಈ ನಿಖಿತಾ ಅವರ ತಾಯಿ, ಅಂದರೆ ಈ ಟೆಕ್ಕಿ ಆತ್ಮಹತ್ಯೆಗೆ ಶರಣಾಗಿದ್ದಾರಲ್ಲ ಅವರ ಅತ್ತೆ. ಇನ್ನು ಈ ಪ್ರಕರಣದಲ್ಲಿ A3 ಆರೋಪಿ ಅನುರಾಗ್ ಸಿಂಘಾನಿಯಾ ಇವರು ಬಾಮೈದ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಜೊತೆಗೆ ಈ ಪ್ರಕರಣದಲ್ಲಿ A4 ಆಗಿರುವಂತಹದ್ದು ಸುಶೀಲ್ ಸಿಂಘಾನಿಯಾ, ಅವರು ನಿಖಿತಾ ಅವರ ಸಂಬಂಧಿ ಅನ್ನುವಂತಹ ಮಾಹಿತಿಯನ್ನು ಉಲ್ಲೇಖಿಸಲಾಗಿದೆ. ಈ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ಇನ್ವೆಸ್ಟಿಗೇಷನ್ಗೆ ಮುಂದಾಗಿದ್ದಾರೆ. ಈ 4 ಚಿತ್ರಹಿಂಸೆಯಿಂದ, ಮಾನಸಿಕ ಕಿರುಕುಳದಿಂದ ಟೆಕ್ಕಿ ಆತ್ಮಹತ್ಯೆಗೆ ಶರಣಾಗಿರೋದು ವಿಡಿಯೋ ಮತ್ತು ಡೆತ್ ನೋಟ್ನಲ್ಲಿ ಆ ಎಲ್ಲದರ ಬಗ್ಗೆಯೂ ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಟೆಕ್ಕಿ ಸೂಸೈಡ್ FIRನಲ್ಲಿ ಯಾವ್ಯಾವ ಅಂಶಗಳು ಉಲ್ಲೇಖವಾಗಿದೆ, ಸ್ಫೋಟಕ ಸತ್ಯಗಳಿದೆ ನೋಡ್ತಾ ಹೋಗೋಣ. 2019ರಲ್ಲಿ ಅತುಲ್ ಮತ್ತು ನಿಖಿತಾ ಅವರ ಮದುವೆ ಆಗಿರುತ್ತೆ. 2 ಕುಟುಂಬದವರು ಒಪ್ಪಿ ಮದುವೆಯನ್ನು ಮಾಡಿರ್ತಾರೆ. ಟೆಕ್ಕಿಗೆ ಒಂದು ಗಂಡು ಮಗು ಕೂಡ ಇರುವಂತಹದ್ದು. ಅದಾದ ಮೇಲೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಟೆಕ್ಕಿ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಇವರು ಬೇಸಿಕ್ಲಿ ಉತ್ತರ ಪ್ರದೇಶದವರು, ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಟೆಕ್ಕಿ ಪತ್ನಿ ನಿಖಿತಾ, ಅತ್ತೆ ನಿಶಾ ಸಿಂಘಾನಿಯಾ ಇವರಿಬ್ಬರೂ ಕೂಡ ನಿತ್ಯವೂ ಕೂಡ ಹಿಂಸೆಯನ್ನು ಕೊಡ್ತಾ ಇದ್ರು, ಮಾನಸಿಕ ಕಿರಿಕಿರಿ ಉಂಟು ಮಾಡ್ತಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಬಾಮೈದ ಅನುರಾಗ್ ಸಿಂಘಾನಿಯಾ ಕೂಡ ಸುಳ್ಳು ಕೇಸ್ ಹಾಕುವ ಮೂಲಕ ಮಾನಸಿಕವಾಗಿ ಟಾರ್ಚರ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಅನ್ನುವಂತಹ ವಿಚಾರವನ್ನು ಉಲ್ಲೇಖಿಸಿದ್ದಾರೆ. ಇನ್ನು ಈ ಎಲ್ಲ ಕೇಸ್ಗಳ ಇತ್ಯರ್ಥಕ್ಕೆ 3 ಕೋಟಿ ರೂಪಾಯಿ ಕೊಡುವನ್ನುವಂತಹ ಡಿಮ್ಯಾಂಡನ್ನು ಇವರೆಲ್ಲರೂ ಕೂಡ ಸೇರಿ ಟೆಕ್ಕಿ ಮೇಲೆ, ಅತುಲ್ ಮೇಲೆ ಮಾಡಿದ್ರು ಅನ್ನುವಂತಹ ಆರೋಪ ಕೂಡ ಇರುವಂಥದ್ದು. ಮಗನ ಭೇಟಿಗೆ 30 ಲಕ್ಷ ರೂಪಾಯಿ ಹಣದ ಬೇಡಿಕೆ ಕೂಡ ಆರೋಪ ಮಾಡಿದ್ದಾರೆ. ಅಂದರೆ ಈ ಟೆಕ್ಕಿ ಅತುಲ್ ಏನಿದ್ದಾರೆ, ಅವರಿಗೊಬ್ಬ ಗಂಡು ಮಗ ಇದ್ದ, ಆತನನ್ನು ನೋಡಬೇಕು ಅಂದರೂ ಕೂಡ 30 ಲಕ್ಷ ರೂಪಾಯಿ ಪೇ ಮಾಡಬೇಕಿತ್ತಂತೆ. ಇನ್ನು 3 ಕೋಟಿ ನೀನು ಕೊಡದೇ ಇದ್ದರೆ ಸಾಯು, ಯಾಕೆ ಬದುಕಿದೆಯಾ ಅಂಥೇಳಿ ಪದೇ ಚುಚ್ಚಿ ಮಾತನಾಡ್ತಾ ಇದ್ರಂತೆ, ಪ್ರಚೋದನೆಯನ್ನು ಕೊಡ್ತಾ ಇದ್ರಂತೆ. ಆ ವಿಚಾರವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ಪ್ರತಿದಿನವೂ ಕೂಡ ಅಣುಕಿಸ್ತಿದ್ರು ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಮಾನಸಿಕವಾಗಿ, ದೈಹಿಕವಾಗಿ ನೊಂದು ನಾನು ಆತ್ಮಹತ್ಯೆಗೆ ಶರಣಾಗಿದ್ದೇನೆ ಅಂಥೇಳಿ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ವಿಡಿಯೋದಲ್ಲೂ ಕೂಡ ಉಲ್ಲೇಖಿಸಿರುವಂಥದ್ದು. ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ತನ್ನ 4 ವರ್ಷದ ಮಗ ಏನಿದ್ದಾನೆ ಅವನಿಗೊಂದು ಗಿಫ್ಟನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು 14ನೇ ವರ್ಷ ಆದ ನಂತರ ಅದನ್ನು ಓಪನ್ ಮಾಡಬೇಕು ಅಂತ ಹೇಳ್ತಾರೆ. ಆತ್ಮಹತ್ಯೆಗೂ ಮುನ್ನ 4 ವರ್ಷದ ಮಗನಿಗೆ ಗಿಫ್ಟನ್ನು ಕೊಟ್ಟಿದ್ದಾರೆ. 14 ವರ್ಷದ ಬಳಿಕ ಗಿಫ್ಟ್ ಬಾಕ್ಸ್ ತೆಗೆಯೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಡೆತ್ ನೋಟ್ ಜೊತೆಗೆ ವಿಡಿಯೋವನ್ನು ಮಾಡಿಟ್ಟು ಟೆಕ್ಕಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು. ಮಗನ ಬಾಂಧವ್ಯದ ಬಗ್ಗೆ ಟೆಕ್ಕಿ ಉಲ್ಲೇಖವನ್ನು ಮಾಡ್ತಾರೆ. ಮಗನ ಜೊತೆಗಿರುವಂಥ ಬಾಂಧವ್ಯದ ಬಗ್ಗೆ ಟೆಕ್ಕಿ ಉಲ್ಲೇಖವನ್ನು ಮಾಡ್ತಾರೆ. 4 ವರ್ಷದ ಮಗನಿಗೆ ಒಂದು ಗಿಫ್ಟನ್ನು ಕೊಟ್ಟು 14 ವರ್ಷದ ಬಳಿಕ ಗಿಫ್ಟ್ ಬಾಕ್ಸ್ ತೆಗೆಯೋಕೆ ಸೂಚನೆ. ಹಲವು ಪಿಕ್ಚರ್ಗಳಲ್ಲಿ ಈ ರೀತಿಯಾಗಿ ನೋಡಿರ್ತೀರಾನೆ. ಒಂಥರ ಪಿಕ್ಚರ್ಗಳಲ್ಲಿ ನಡೆಯೋ ರೀತಿಯಲ್ಲಿ ಈಗ ಮಗನಿಗೂ ಕೂಡ ಅಂಥದ್ದು ಒಂದು ಗಿಫ್ಟ್ ಬಾಕ್ಸ್ ಕೊಟ್ಬಿಟ್ಟು, ಕಾರಣ 4 ವರ್ಷಕ್ಕೆ ಏನು ಗೊತ್ತಾಗಬೇಕು ಅದರಲ್ಲಿ ಏನಿದೆ ಅಂತ ಹೇಳಿ. ಸೊ ಆತ್ಮಹತ್ಯೆಗೂ ಮುನ್ನ 4 ವರ್ಷದ ಮಗನಿಗೆ ಕೊಟ್ಟಂಥ ಗಿಫ್ಟ್ ಬಾಕ್ಸ್, ಅದರಲ್ಲಿ ಏನಿದೆ ಅನ್ನುವಂಥ ಕುತೂಹಲ ಇದ್ದೇ ಇರುತ್ತೆ. ಬಟ್ ಅದು 4 ವರ್ಷದ ಮಗುಗೆ ಅದನ್ನು ಓಪನ್ ಮಾಡಿದರೆ ಏನು ಅನ್ನೋದು ಅರ್ಥ ಆಗಬೇಕಲ್ಲ, ಏನೂ ಅರ್ಥ ಆಗಲ್ಲ ಅದಕ್ಕೆ. ಸೊ 14 ವರ್ಷದ ಬಳಿಕ ಅಂದರೆ ಒಂದು ಯೋಚನೆ ಮಾಡುವಂಥ ಶಕ್ತಿ 8ನೇ ಕ್ಲಾಸಿಗೆ ಬಂದಾಗ ಯೋಚನೆ ಮಾಡುವಂಥ ಶಕ್ತಿ ಇರುತ್ತೆ, ಆಗ ಗಿಫ್ಟ್ ಬಾಕ್ಸ್ ತೆಗಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಉತ್ತಮ ಸಂಸ್ಕಾರ, ಶಿಕ್ಷಣವನ್ನು ಕೊಡಿಸಬೇಕು. ಪತ್ನಿ ಬಳಿ ಇರೋ ಮಗನನ್ನು ತಂದೆ ತಾಯಿಗೆ ನೀಡಬೇಕು. ಮಗನ ಬಾಂಧವ್ಯದ ಬಗ್ಗೆ ಟೆಕ್ಕಿ ಉಲ್ಲೇಖವನ್ನು ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋ ಇಂದ. ನರಸಿಂಹಮೂರ್ತಿ, ಈ ಥರ ಫಿಲ್ಮಲ್ಲೆಲ್ಲ ನೋಡ್ತಾ ಇದ್ವಿ, ಯಾವುದೋ ಮಗನಿಗೆ ಇದನ್ನಿಷ್ಟು ವರ್ಷ ಆದಮೇಲೆ ನೀನು ಓಪನ್ ಮಾಡು, 18 ವರ್ಷ ಆದಮೇಲೆ ನೋಡಿ, ಇಂಥವೆಲ್ಲ ನೋಡ್ತಾ ಇದ್ವಿ. ಬಟ್ ಈ 4 ವರ್ಷದ ಮಗನಿಗೆ ಬಾಕ್ಸನ್ನು ಕೊಟ್ಟು 14 ವರ್ಷಕ್ಕೆ ಓಪನ್ ಮಾಡು ಅಂತಂದಾಗ ಆ ವ್ಯಕ್ತಿ ಯಾವ ರೀತಿಯಾಗಿ ತನ್ನನ್ನು ತಾನು ಸದೃಢಗೊಳಿಸ್ಕೊಂಡಿದ್ದ ಅಂತ ಹೇಳಿ, ತನ್ನನ್ನು ತಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಂದಾಗ ಎಷ್ಟು ಸದೃಢನಾಗಿ ನಿಂತ್ಕೊಂಡು ತನ್ನ ಜೀವವನ್ನು ಕಳ್ಕೊಳ್ಳೋಕೆ ರೆಡಿ ಆಗಿದ್ದ ಅಂಥೇಳಿ. ಮಗನ ಬಗ್ಗೆಯೂ ಕೂಡ ಯೋಚನೆ ಬರದೇನೆ ಅವನು ಭಾಳ ಕಷ್ಟ ಅನಿಸುತ್ತೆ ಈ ವಿಚಾರದಲ್ಲಿ ಕೇಳಿಸ್ಕೊಳ್ತಾ ಇದ್ರೇ. ನರಸಿಂಹಮೂರ್ತಿ, ನಿಜ ಅರುಣ್, ಯಾಕಂತೇಳಿದ್ರೆ ಈತ ಅತುಲ್ ಸುಭಾಷ್ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಕ್ಕೂ ಮೊದಲು ಆತ ಮಾಡಿದಂತಹ ಪ್ರಿಪ್ರೇಷನ್ಗಳಿದೆಯಲ್ಲ, ನಿಜಕ್ಕೂ ಎಲ್ಲೋ ಒಂದು ಕಡೆ ಈ ರೀತಿಯಾಗೂ ಕೂಡ ಮಾಡಬಹುದಾ ಅನ್ನೋ ಮಟ್ಟಿಗೆ ಆತ ಒಂದಷ್ಟು ಸಾಕ್ಷಿಗಳನ್ನು ಆತ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮುನ್ನ ಮಾಡಿದಂತಹ ಕೆಲಸ ಕಾರ್ಯಗಳು, ಆ ಕೃತ್ಯಗಳಿದೆಯಲ್ಲ,
ನಿಜಕ್ಕೂ ಒಂದು ರೀತಿ ಬೆರಗುಗೊಳಿಸ್ತಿದೆ. ಕಾರಣ ಆತ ಒಂದು ಆ ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡದಂತೆ, ಆ ವಿಡಿಯೋದಲ್ಲಿ ಹೇಳ್ದಂತೆ, ನನ್ನ ಮಗನನ್ನು ನೋಡೋದಕ್ಕೆ ಆಕೆ ಬಿಡ್ತಿಲ್ಲ, ಮಗನನ್ನು ನೋಡಬೇಕು ಅಂತ ಹೇಳಿದ್ರೆ 40 ಲಕ್ಷ ರೂಪಾಯಿ ಹಣವನ್ನು ಕೇಳ್ತಿದ್ದಾಳೆ. ಹೀಗಾಗಿ ನನ್ನ ಮಗನ ಜೊತೆ ನನ್ನ ಬಾಂಧವ್ಯ ಇರ್ಬೋದು, ಆತನ ಜೊತೆ ನಾನು ಕಳಿಬೇಕಾದಂತಹ ಅತ್ಯಮೂಲ್ಯದ ಸಮಯ ಇರಬಹುದು, ಇದೆಲ್ಲವನ್ನು ಕೂಡ ನನ್ನ ಹೆಂಡತಿ ಕಿತ್ಕೊಂಡಿದ್ದಾಳೆ. ನಾನು ನನ್ನ ಮುದ್ದು ಮಗನಿಗೆ ಒಂದು ಗಿಫ್ಟನ್ನು ಕೊಟ್ಟು ಹೋಗ್ತಿದ್ದೀನಿ, ಆ ಗಿಫ್ಟ್ ಬಾಕ್ಸನ್ನು ಬಿಟ್ಟು ಹೋಗ್ತಿದ್ದೀನಿ. ಆತ 14 ವರ್ಷ ಆದ ಬಳಿಕ ಅದನ್ನು ಓಪನ್ ಮಾಡಬೇಕು ಅನ್ನೋ ಮಟ್ಟಿಗೆ ಕೂಡ ಆತ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದಾನೆ. ಮತ್ತೆ ತನ್ನ ಡೆತ್ ನೋಟ್ನಲ್ಲೂ ಕೂಡ ಬರ್ತ್ಕೊಂಡಿದ್ದಾನೆ. ಓಕೆ ನರಸಿಂಹಮೂರ್ತಿ, ಇವೆಲ್ಲವೂ ಕೂಡ ಅವ್ರು ಹೇಳಿದ್ದಾರೆ, ಅವನ್ನೆಲ್ಲ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ, ವಿಡಿಯೋದಲ್ಲೂ ಆಗಿದೆ, ಎಲ್ಲವೂ ಕೂಡ ಓಕೆ ನರಸಿಂಹಮೂರ್ತಿ. ಬಟ್ ನನಗಿರುವಂತ ಪ್ರಶ್ನೆ ಇದರಲ್ಲಿ ನರಸಿಂಹಮೂರ್ತಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆ ಕಿರುಕುಳ ಹಿಂಸರಿತವಾಗಿ ಹೋಗಿದ್ದಂತಹ ಈತ ಕೊನೆಗೆ ಆತ್ಮಹತ್ಯೆ ಒಂದೇ ದಾರಿ ಅನ್ನೋ ಮಟ್ಟಿಗೆ ಇಷ್ಟೆಲ್ಲ ತಯಾರಿಗಳನ್ನು ನಡೆಸಿ ಆ ಬಳಿಕ ತನ್ನ ಜೀವವನ್ನ ಬಿಟ್ಟಿದ್ದಾನೆ, ತಾನು ಆತ್ಮಹತ್ಯೆಯನ್ನು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅತುಲ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರ್ ಕ್ಯಾಂಪೇನ್ ಆಗ್ತಾ ಇದೆ. ಟೆಕ್ಕಿ ಅತುಲ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ಫಾರ್ ಅತುಲ್ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ ಜೋರಾಗಿದೆ. ಅತುಲ್ ಆಪ್ತರು, ಸ್ನೇಹಿತರು ಸೇರಿ ಹಲವರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗ್ತಾ ಇದೆ. ಅತುಲ್ ಸಾವಿಗೆ ನ್ಯಾಯವನ್ನು ಕೊಡಿಸಿ ಅಂತ ಹೇಳಿ ಪೋಸ್ಟ್ ಮಾಡುವ ಮೂಲಕ ಆಗ್ರಹಿಸ್ತಾ ಇದ್ದಾರೆ. ಮರಥಳ್ಳಿ ಪೊಲೀಸರಿಂದ ಇನ್ವೆಸ್ಟಿಗೇಷನ್ ಕೂಡ ಮತ್ತೊಂದು ಕಡೆ ಚುರುಕುಗೊಂಡಿದೆ. आपके बेटा आपको कुछ बोले थे क्या, बताए थे सर? कुछ नहीं बताया, हमसे 10 बजे तक बात किया, एक दिन पहले तक कुछ नहीं बताया, कुछ नहीं बोल पाया। उसके साथ जो हुआ है ना, कानून व्यवस्था, ये अपने लॉ की व्यवस्था इतनी कैसा उसको भीतर से तोड़ दिया है। आपके बेटा आपको कुछ बोले थे क्या, बताए थे सर? कुछ नहीं बताया, हमसे 10 बजे तक बात किया, एक दिन पहले। ಮಾರಥಳ್ಳಿಯ PSI ಅವರ ನೇತೃತ್ವದಲ್ಲಿ ಒಂದು ತಂಡ ಕೂಡ ಈಗ ಉತ್ತರ ಪ್ರದೇಶಕ್ಕೆ ಹೆಜ್ಜೆಯನ್ನ ಇಟ್ಟಿದೆ. ಉತ್ತರ ಪ್ರದೇಶಕ್ಕೆ ಮಧ್ಯಾಹ್ನದ ವೇಳೆಗೆ ಟೀಮ್ ಹೋಗಿದೆ. ಈಗ ಮೃತನ ಪತ್ನಿ ಸೇರಿದಂತೆ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಾರೆ. ಉತ್ತರ ಪ್ರದೇಶದ ಪೊಲೀಸರನ್ನ ಸಂಪರ್ಕಿಸಿದ್ದಾರೆ ಮಾರಥಳ್ಳಿ ಪೊಲೀಸರು. ಅಲ್ಲಿರುವಂಥ ಪೊಲೀಸರನ್ನ ಸಂಪರ್ಕ ಮಾಡಲಾರದೆ ಇವ್ರು ನೇರವಾಗಿ ಏನೂ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಅವರ ಸಂಪರ್ಕ ತೆಗೆದುಕೊಳ್ತಾರೆ, ಸ್ಥಳೀಯವಾಗಿ ಯಾವ ಪೊಲೀಸ್ ಠಾಣೆ ಅಂತ ನೋಡ್ತಾರೆ. ಸೊ ಈಗ ಮಾರಥಳ್ಳಿಯಲ್ಲಿ ಅಲ್ಲಿರುವಂಥ PSI ನೇತೃತ್ವದಲ್ಲಿ ತಂಡ ರಚನೆ ಮಾಡಿಕೊಂಡು ಇವತ್ತು ಮಧ್ಯಾಹ್ನವೇ ಉತ್ತರ ಪ್ರದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಬಂದಿದೆ ಮಾಹಿತಿ. ಸೊ ಉತ್ತರ ಪ್ರದೇಶದ ಪೊಲೀಸರ ಜೊತೆಗೆ ಸಂಪರ್ಕ ಇಟ್ಕೊಂಡು ಮಾರಥಳ್ಳಿ ಪೊಲೀಸರು ಈಗ ಅವರ ಕುಟುಂಬ ಏನಿದೆ, ಮೃತನ ಪತ್ನಿ ಸೇರಿದಂತೆ ಯಾರ ಮೇಲೆ ಕೇಸ್ ಇದೆ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ. ದಿನಾಂಕ 9ರಂದು ಬೆಳಗ್ಗೆ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ನೇಣು ಹಾಕೊಂಡು ಮೃತಪಟ್ಟ ಬಗ್ಗೆ ಮಾಹಿತಿ ಬಂದಿತ್ತು. ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೃತರ ಅಣ್ಣ ಅತುಲ್ ವಿಕಾಸ್ ಅವರು ಮಾರಥಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದರಲ್ಲಿ ಸಂಬಂಧಪಟ್ಟಂತೆ ಪ್ರಕರಣವನ್ನು ಕೊಟ್ಟಿದ್ದಾರೆ, ಫಿರ್ಯಾದಿಯನ್ನು ಕೊಟ್ಟಿದ್ದಾರೆ. ಮೃತರು ನೇಣು ಹಾಕಿಕೊಳ್ಳಲು ಅವರ ಹೆಂಡತಿ ಮತ್ತು ಸಂಬಂಧಿಕರು ಸಾಕಷ್ಟು ಪ್ರಕರಣಗಳು ಉತ್ತರ ಪ್ರದೇಶದಲ್ಲಿ ದಾಖಲಾಗಿತ್ತು. ಅದನ್ನು ಇತ್ಯರ್ಥಪಡಿಸಲು ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಮತ್ತು ಅವರಿಗೆ ಹ್ಯಾರಾಸ್ಮೆಂಟ್ ಇರೋದ್ರಿಂದ ಅವರು ನೇಣು